ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿದ್ದಂಥ ದಿನ. ಬರೀ ನಿಫ್ಟಿ ಎಕ್ಸ್ಪೈರಿನ ಮಂತ್ಲಿ ಎಕ್ಸ್ಪೈರಿ ಇದು. ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ನಮ್ಮ ಫಿನ್ ನಿಫ್ಟಿ ಎಲ್ಲದರಲ್ಲೂ ಕೂಡ ಎಕ್ಸ್ಪೈರಿ ಇದ್ದಂಥ ದಿನ. ತುಂಬ ಒಂದು ವೊಲೆಟೈಲ್ ಆಗಿರುತ್ತೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ದಿನ. ಯಾಕೆಂದರೆ ಸುಮಾರು ದಿನ ಆಗಿದೆ ವೀಕ್ಲಿ ಎಕ್ಸ್ಪೈರಿಗಳು ಒಂದೇ ರೇಂಜಲ್ಲಿ ಮುಗಿತಾ ಇರುವಂಥದ್ದು ಅನ್ನೋದ್ರೆ ಇವತ್ತು ಎಲ್ಲದನ್ನು ಸುಳ್ಳು ಮಾಡಿದೆ. ಯಾಕೆಂದರೆ ಮಾರ್ಕೆಟು ತುಂಬ ಒಂದು ಶಾಂತವಾಗಿ ಒಂದೇ ಝೋನಲ್ಲಿ ಇವತ್ತು ಮುಗಿಸ್ಬಿಟ್ಟು ಹೋಗಿದೆ ದಿನನ. IT ಸೆಕ್ಟರ್ ನಿಜವಾಗ್ಲೂ ಇವತ್ತು ಮಾರ್ಕೆಟ್ನ ಕಾಪಾಡಿದಂಥ ಸೆಕ್ಟರ್ ಅಂತ ಹೇಳ್ದು ಹೋಗ್ಬೋದು. 4.46%. ನಿನ್ನೆ ಎನ್ವಿಡಿಯಾ ಎಲ್ಲ 5% ಬಿತ್ತು. ಇವತ್ತೇನು ಸೌತ್ ಕೊರಿಯಾ ಮಾರ್ಕೆಟು ರಕ್ತಪಾತ. ಇವತ್ತು 11-12%. ಈ ವರ್ಷದಲ್ಲೇ 8 ಸಲ ಸರ್ಕ್ಯೂಟ್ ಬ್ರೇಕ್ ಆಗಿದೆ, ಅಲ್ಲಿ ಸರ್ಕ್ಯೂಟ್ ಹಿಟ್ ಆಗಿದೆ ಇಲ್ಲಿ ಸೌತ್ ಕೊರಿಯಾ ಮಾರ್ಕೆಟಲ್ಲಿ. ಇನ್ನೊಂದು ನೋಡಿ, 2 ಪ್ರಾಬ್ಲಮ್ ಸೌತ್ ಕೊರಿಯಾ ಮಾರ್ಕೆಟ್. ಈ ಪ್ರಾಬ್ಲಮ್ಮು ನಮಗೂ ಬರ್ಬೋದು ಮುಂದೊಂದು ದಿನ, ಗೊತ್ತಿಲ್ಲ ಯಾವಾಗ. ಅಂದರೆ ಅವರ ಹೋಲ್ ಇಂಡೆಕ್ಸು 2 ಸ್ಟಾಕ್ಗಳ ಮೇಲೆ ನಿರ್ಧಾರ ಆಗಿದೆ ಅಲ್ವಾ. ಸೊ 2 ಸ್ಟಾಕ್ಗಳ ಮೂಮೆಂಟ್ಗಳು ಹೆಂಗಾಗುತ್ತೆ ಅನ್ನೋದ್ರ ಮೇಲೆ ಅವ್ರದ್ದು ಓವರಾಲ್ ಇಂಡೆಕ್ಸೇ ಅಳ್ಳಾಡಿಸುವಂಥ ತಾಕತ್ತಿದೆ. ಒಂದು ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸು, ಸ್ಯಾಮ್ಸಂಗ್ ಕಂಪನಿ. ಇನ್ನೊಂದು SK ಹೈನಿಕ್ಸ್ ಕಂಪನಿ. ಆಯಿತಾ, ಈ 2 ಕಂಪ್ನಿಗಳು ಚಿಪ್ ಮ್ಯಾನುಫ್ಯಾಕ್ಚರಿಂಗು, ಚಿಪ್ ರಿಲೇಟೆಡ್ ಇರುವಂಥ ಸ್ಟಾಕ್ಗಳು. ಅದರಲ್ಲಿ ಏನಾದರೂ ಚೂರು ಆಚೆ ಈಚೆ ಆಯಿತು ಅಂದರೆ 50%ಗಿಂತ ಜಾಸ್ತಿ ಸೌತ್ ಕೊರಿಯಾ ಕಾಸ್ಪಿ ಇಂಡೆಕ್ಸಲ್ಲಿ ಇವೆರಡರ ಒಂದು ಬಂಡವಾಳ ಇದೆ. ಅಂದರೆ ಅವರು ಅದರ ಮೇಲೆ ಮೂವ್ ಆಗ್ತಾ ಹೋಗುತ್ತೆ. 14% ಬಿದ್ದಿದೆ ತಲಾ 2 ಕೂಡ. ಆಯಿತಾ, 12 ಸಲ ಏನೋ ಒಟ್ಟು ಸರ್ಕ್ಯೂಟ್ ಬ್ರೇಕ್ ಆಗಿದೆ ಒಟ್ಟು ಇತಿಹಾಸದಲ್ಲಿ. ಐ ಥಿಂಕ್ 14 ಸಲ. ಅದರಲ್ಲಿ 8 ಸಲ ಬರೀ ಈ ವರ್ಷ ಆಗಿದೆ ಸೌತ್ ಕೊರಿಯಾ ಮಾರ್ಕೆಟಲ್ಲಿ ಲೆಕ್ಕ ಹಾಕಿ. ಅದರಿಂದ ಎಷ್ಟು ದುಡ್ಡು ಇಂಪ್ಯಾಕ್ಟ್ ಆಗ್ಬೋದು ಅಂತ ನಮಗೂ ಇಂಪ್ಯಾಕ್ಟ್ ಬರುತ್ತಾ ಸೆಮಿ ಕಂಡಕ್ಟರ್ ಅಂದರೆ ಬರ್ಬೋದು. ಇಲ್ಲಿ ಡಿಕ್ಸಾನ್ ಟೆಕ್ನಾಲಜೀಸ್ ಆಗಿರ್ಬೋದು, ಕೇನ್ಸ್ ಟೆಕ್ನಾಲಜಿ ಆಗಿರ್ಬೋದು, ಹಾಗೆ ನಮ್ಮ CG ಪವರ್ ಆಗಿರ್ಬೋದು, ಕೆಲವೊಂದೆಲ್ಲ ಎಕ್ಸ್ಪೋಜರ್ ಇರುವಂಥ ಸ್ಟಾಕ್ಗಳಿದೆ ಅಲ್ವಾ. ಸೊ ಏನಕ್ಕೆ ಅಂದರೆ ಚೈನಾದಲ್ಲಿ ಇವಾಗ ಅವರು ಓವರ್ ಆಗಿ ಅಗ್ರೆಸಿವ್ ಆಗಿ ಇವಾಗ ಚೈನಾ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ಗೆ ಬರ್ತಾ ಇದ್ದಾರೆ. ಇದರಿಂದ ಸೌತ್ ಕೊರಿಯಾ ಕಂಪ್ನಿಗಳಿಗೆ ಕಷ್ಟ ಆಗ್ಬೋದು ಅಂತ. ಅವ್ರದ್ದು CXMT ಒಂದು ಕಂಪನಿ ಅವ್ರದ್ದು ಲಿಸ್ಟ್ ಆಯಿತು ಕೂಡ ಚೈನಾದಲ್ಲಿ. ಒಳ್ಳೆಯದು ಲಿಸ್ಟಿಂಗ್ ಕೂಡ ಆಗ್ತಾ ಹೋಯಿತು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಇದರಿಂದಾಗಿ ಅದು ಜೋರಾಗಿ ಬೀಳ್ತಾ ಇದೆ. ಚಿಪ್ ಮೇಕಿಂಗಲ್ಲಿ ಇವಾಗ ದೊಡ್ಡದಾಗಿ ಕಾಂಪಿಟೇಷನ್ ಇದೆ ಅಂತ. ಎನ್ವಿಡಿಯಾನು ಕೂಡ 50% ಬಿದ್ದಿತ್ತು. ಸೊ ಇಷ್ಟೆಲ್ಲ ಆದರೆ ಇವಾಗ ಒಟ್ಟು ಒಂದು ತಿಂಗಳಲ್ಲೇ ಒಂದು 30% ಬಿದ್ದಿದೆ ಹೆಚ್ಚು ಕಮ್ಮಿ ಕಾಸ್ಪಿ ಇಂಡೆಕ್ಸ್. ಆಯಿತಾ, ಸೊ ಏಪ್ರಿಲ್ ಲೆವೆಲ್ ಏನಿತ್ತು ಅದಕ್ಕಿಂತ ಕೆಳಗಡೆ ಬಂದಿದೆ. 6,000 ಲೆವೆಲ್ಗಿಂತ ಕೆಳಗಡೆ ಹೋಗ್ಬೋದು. ಆದರೂ ಈ ವರ್ಷದ್ದು ಅಂತ ನೋಡೋದಾದರೆ 43% ಮೇಲೆ ಹೋಗಿದೆ. ಅಂದರೆ ಅಷ್ಟೊಂದು ಮೇಲೆ ಹೋಗಿದ್ದಂಥದ್ದು ಇವಾಗ ಬೀಳ್ತಾ ಇದೆ. ನಿಮ್ಗೆ ಗೊತ್ತಿದೆ, ಯಾವುದೋ ಒಂದು ಇಂಡೆಕ್ಸ್ ಅಷ್ಟೊಂದು ಮೇಲ್ಗಡೆ ಹೋದಾಗ ಕರೆಕ್ಷನ್ ಕೂಡ ಜೋರಾಗಿ ಇರುತ್ತೆ. ಜೊತೆಗೆ ಅಲ್ಲಿ ಈ ಮಾರ್ಜಿನ್ ತಗೊಂಡು ETF ಟ್ರೇಡ್ ಮಾಡೋದು, ದೊಡ್ಡದಾಗಿ ಒಂದು ಪಂಪ್ ಮಾಡೋದು, ಇದೆಲ್ಲ ತುಂಬ ನಡೆದುಬಿಟ್ಟಿದೆ. ಹಾಗಾಗಿ ಈ ಥರ ಒಂದು ಕ್ರ್ಯಾಶ್ ಆಗ್ತಿದೆ ಅಂತಂದಾಗ ಆ ಮಾರ್ಜಿನ್ ಸ್ಕ್ವೇರ್ ಆಫ್ ಮಾಡ್ಕೊಳಕ್ಕೆ ಏನಾಗುತ್ತೆ, ಇನ್ನೂ ಸೆಲ್ಲಿಂಗ್ ಇನ್ನೂ ಆಂಪ್ಲಿಫೈ ಆಗ್ತಾ ಹೋಗುತ್ತೆ. 1-2 ಸೆಲ್ಲಿಂಗ್ ಬರ್ತಾ ಹೋಗುತ್ತೆ. ಇದೇ ಥರ MTF ಲೆಂಡಿಂಗ್ ಆಗಿ MTF ಅಲ್ಲಿ ಸ್ಟಾಕ್ಗಳನ್ನು ಖರೀದಿ ಮಾಡಿರುವಂಥದ್ದು ಇಂಡಿಯಾದಲ್ಲೂ ತುಂಬ ಆಗಿದೆ ಅಂತ ಬರ್ತಾ ಇತ್ತು ಸುದ್ದಿ ಅಲ್ವಾ. ಸೊ ಇದನ್ನು ಏನು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಮುಂಬರುವ ದಿನಗಳಲ್ಲಿ. ಸೊ ನಮ್ಮ ಮಾರ್ಕೆಟಲ್ಲಿ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇಲ್ದಲೇ ಇರ್ಬೋದು, ಮತ್ತು ಅಷ್ಟೊಂದು ನಮಗೆ ಕಾನ್ಸಂಟ್ರೇಟೆಡ್ ಆಗಿಲ್ಲ ಅಲ್ವಾ ಇಲ್ಲಿ. ಸೊ ಕಾನ್ಸಂಟ್ರೇಟೆಡ್ ಆಗಿದ್ರೆ ಮಾರ್ಕೆಟ್ಗಳಲ್ಲಿ ಇದೇ ಒಂದು ಪ್ರಾಬ್ಲಮ್. ಅವಾಗ ಯಾವ್ದಾದ್ರು 1-2 ಸ್ಟಾಕ್ಗಳು ಬಿತ್ತು ಅಂದ್ರೂ ಕೂಡ ನಮ್ಗೆ ಏನಾಗ್ತಾ ಹೋಗುತ್ತೆ, ಈ ಥರ ಒಂದು ಇಡೀ ಇಂಡೆಕ್ಸೇ ಬೀಳುವಂಥ ಒಂದು ಪರಿಸ್ಥಿತಿ ಬರ್ತಾ ಹೋಗುತ್ತೆ. ಅವಾಗ ಈಸಿಯಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾ ಹೋಗ್ಬೋದು, ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು, ಈ ಥರ ಎಲ್ಲ. ಸೊ ಇದ್ರ ಜೊತೆಗೆ ಆಗಸ್ಟ್ 3ನೇ ತಾರೀಕಿಂದ ಒಂದಿಷ್ಟು ಕಾಂಪ್ಲಿಕೇಟೆಡ್ ಆಗ್ತಾ ಇದೆ ಅಂತ ಬಂದಿತ್ತಲ್ವ ಸುದ್ದಿ. ಕಾಂಪ್ಲಿಕೇಟೆಡ್ ಅನ್ನೋದಕ್ಕಿಂತ ಒಂದಿಷ್ಟು ಇದು ಚೇಂಜ್ ಆಗ್ತಾ ಇದೆ. ಏನು ಯಾವ ರೀತಿಯಾಗಿ ಬೆಲೆ ಕ್ಲೋಸಿಂಗ್ ಟೈಮಲ್ಲಿ ನಿರ್ಧಾರ ಆಗುತ್ತೆ ಅನ್ನೋದು ಚೇಂಜ್ ಆಗ್ತಾ ಇದೆ. ಇಷ್ಟು ದಿನ ಏನಾಗ್ತಾ ಇತ್ತು, ವಾಲ್ಯೂಮ್ ವೇಟೆಡ್ ಆವ್ರೇಜ್ ಮೇಲೆ ಸ್ಟಾಕ್ಗಳ ಬೆಲೆ ಕ್ಲೋಸಿಂಗ್ ಟೈಮಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ನಿರ್ಧಾರ ಆಗ್ತಾ ಇತ್ತು. ಆ ವಾಲ್ಯೂಮ್ ವೇಟೆಡ್ ಆವ್ರೇಜಲ್ಲಿ ಏನಾಗ್ತಾ ಇತ್ತು, ಲಾಸ್ಟ್ ಮೂಮೆಂಟಲ್ಲಿ ದೊಡ್ಡದಾಗಿ ಯಾರಾದರೂ ಬಲ್ಕಾಗಿ ಆರ್ಡರ್ ರಿಕ್ವೆಸ್ಟ್ನ ಪ್ಲೇಸ್ ಮಾಡಿದ್ದಾರೆ ಅಂತಂದರೆ, ಈ ಪ್ಯಾಸಿವ್ ಇನ್ವೆಸ್ಟಿಂಗ್ ಆಗುತ್ತಲ್ಲ, ಅಂದರೆ ಇಂಡೆಕ್ಸ್ ಫಂಡ್ಗಳು, ETF ಎಲ್ಲ ಇರುತ್ತಲ್ಲ, ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50 ಇದನ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಇರೋಂಥದ್ದು, ಅವರಿಗೆ ಅದನ್ನು ಆ ಟ್ರ್ಯಾಕಿಂಗ್ ಎರನ್ನು ಕಮ್ಮಿ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಲಾಸ್ಟ್ ಮಿನಿಟಲ್ಲಿ ತುಂಬ ವೊಲೆಟೈಲ್ ಆಯಿತು. ಅಂದರೆ ಈಗ ನೀವು ನೋಡಿದ್ರಲ್ಲ, 23,999ಕ್ಕೆ ಹೋಗಿ ಕ್ಲೋಸಿಂಗ್ ಆಯಿತು ನಿಫ್ಟಿ, 24,001ಕ್ಕೆ ಹೋಗಿ ಕ್ಲೋಸಿಂಗ್ ಆಗಿತ್ತು ನಿಫ್ಟಿ. ಈ ಥರ ಒಂದು ರೌಂಡ್ ಫಿಗರ್ ಹತ್ತ ತೊಗೊಂಡೋಗಿ ಕ್ಲೋಸ್ ಮಾಡುವಂಥದ್ದು, ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾಯಿದ್ರು. ಯಾಕೆಂದರೆ ಲಾಸ್ಟ್ ಮಿನಿಟಲ್ಲಿ ಬಲ್ಕ್ ಆರ್ಡರ್ಗಳನ್ನು ಪ್ಲೇಸ್ ಮಾಡಿದ್ರೆ ಅದರಿಂದ ಒಂದಿಷ್ಟು ಚೇಂಜ್ ಆಗ್ತಾಯಿತ್ತು. ಅಂದರೆ ಬಿಗ್ಗೀಸ್ಗಳು ಟ್ರೈ ಮಾಡ್ತಿದ್ರು ಒಂದು ಫೇವರ್ ಆಗಿ ಒಂದು ಕಡೆಗೆ ಇಂಥದ್ದೇ ಲೆವೆಲ್ಗೆ ಬಂದು ಕ್ಲೋಸ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ. ನಿಫ್ಟಿ ಮಾಡೋದು ಕಷ್ಟ ಏನೋ, ಬಟ್ ಅಟ್ಲೀಸ್ಟ್ ಸ್ಟಾಕ್ಗಳಲ್ಲಂತೂ ಆ ಥರ ಪ್ರಯತ್ನಗಳು ನಡೀತಾ ಇತ್ತು ಎಕ್ಸ್ಪೈರಿ ದಿನಗಳಲ್ಲಿ ಎಸ್ಪೆಷಲಿ. ಈಗ ಏನು ಮಾಡ್ತಾ ಇದ್ದಾರೆ, ಆಗಸ್ಟ್ 3 ಮಂಡೆಯಿಂದ ಇದನ್ನು ಕ್ಲೋಸಿಂಗ್ ಆಕ್ಷನ್ ಸೆಷನ್ ಅಂತ ಒಂದು ಹೊಸದು ಓಪನ್ ಮಾಡಿ ಅದ್ರ ಮೇಲೆ ತಗೊಂಡು ಹೋಗ್ತಾರೆ. ಅಂದರೆ ಏನು ಮಾಡ್ತಾ ಹೋಗ್ತಾರೆ, ಮೊದಲಿನ ಥರ ಇವಾಗ ಲಾಸ್ಟ್ ಮಿನಿಟ್ ತನಕ ವೆಯ್ಟ್ ಮಾಡಿ ವಾಲ್ಯೂಮ್ ವೇಟೆಡ್ ವೇವಿಂಗ್ ಆವರೇಜ್ ಮೆಥಡಲ್ಲಿ ಮಾಡೋದಿಲ್ಲ. ಇನ್ನು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್, ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲೆಲ್ಲ ಮಾಡಿದ್ದಾರೆ ಅಂತ ಸುಮಾರು ಫೌಂಡರ್ಸ್ಗಳು ಕೂಡ, ಜೆರೋದ ಫೌಂಡರ್ ಇವರೆಲ್ಲ ಕೂಡ ಇವತ್ತು ಟ್ವೀಟ್ ಕೂಡ ಮಾಡಿದ್ರು ಅದ್ರ ಬಗ್ಗೆ. ಜೊತೆಗೆ ಅದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋನು ಬೇಕಾದ್ರೆ ಮಾಡೋಣಂತೆ. ಸೊ ಇವಾಗ ಏನಾಗುತ್ತೆ, ಲಾಸ್ಟ್ ಮಿನಿಟಲ್ಲಿ ಡಿಸೈಡ್ ಮಾಡೋಕ್ಕಿಂತ ಒಟ್ಟಿಗೆ ಪೂಲ್ ಆಫ್ ಆರ್ಡರ್ಗಳನ್ನು ತೊಗೊಂಡು, ಸೊ ಒಂದು ಆ ವಿಂಡೋ ಏನಿರುತ್ತಲ್ಲ, ಈಗ ಕ್ಲೋಸಿಂಗ್ ಆಕ್ಷನ್ ಸೆಷನ್ ಅಂತ, ಅಲ್ಲಿ ನಿರ್ಧಾರ ಆಗ್ತಾ ಹೋಗುತ್ತೆ. ಹಾಗಾಗಿ ಲಾಸ್ಟ್ ಮಿನಿಟಲ್ಲಿ ಪ್ರೈಸ್ನ ಚೇಂಜ್ ಮಾಡೋದು, ಆ ಥರ ಮಾಡೋದು ಸಾಧ್ಯ ಆಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ 3 ಡಿಫ್ರೆಂಟ್ ಮಾರ್ಕೆಟ್ ಕ್ಲೋಸಿಂಗ್ ಅವರ್ಸ್ ಬರ್ತಾ ಹೋಗುತ್ತೆ. ಯಾಕಂದರೆ ಈ ಒಂದು ಹೊಸ ಸೆಷನ್ ಇದನ್ನ
ಮಾರ್ಕೆಟ್ನಲ್ಲಿರುವಂಥ ಸೆಷನ್ಸ್ ಆ್ಯಂಡ್ ಟೈಮಿಂಗ್ಸ್ ಅಂತ ಒಂದು ಶಾರ್ಟ್ ಸೀರೀಸಲ್ಲಿ ವೀಡಿಯೋ ಮಾಡಿದ್ದೀನಿ. ಪ್ರೀ ಮಾರ್ಕೆಟ್ ಓಪನಿಂಗ್ ಸೆಷನ್ ಅಂದರೆ ಏನು, ಕ್ಲೋಸಿಂಗಲ್ಲಿ ಏನಾಗುತ್ತೆ, ಯಾವ ಥರ ಆಗುತ್ತೆ ಅಂತ ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಟಿಗೆ ಕೊಟ್ಟಿರ್ತೀನಿ. ಅದಕ್ಕೆ ಒಂದು ಹೊಸ ಒಂದು ಟೈಮಿಂಗ್ ಬಂದು ಆ್ಯಡ್ ಆಗ್ತಾ ಇದೆ. ಇದು CAS ಅಂತ ಕರೀತಾರೆ, ಇದನ್ನ ಕ್ಲೋಸಿಂಗ್ ಆಕ್ಷನ್ ಸೆಷನ್ ಅಂತ. ಇದು F&Oಗೆ ಎಲಿಜಿಬಲ್ ಆಗಿರೋದಂಥ 120-130 ಸ್ಟಾಕ್ಗಳಿದೆ ಅಲ್ವಾ ನಮ್ಮದು. ಆ 130 ಸ್ಟಾಕ್ಗಳು ಇನ್ಮೇಲಿಂದ ಏನಾಗ್ತಾ ಹೋಗುತ್ತೆ, 3:20 ಕ್ಲೋಸ್ ಆಗ್ತಿತ್ತಲ್ಲ ಯೂಶಲಿ, ಅದಕ್ಕೆ ಅದಿನ್ಮೇಲಿಂದ 3:15ಗೆ ಕ್ಲೋಸ್ ಆಗ್ತಾ ಹೋಗುತ್ತೆ. ಆಮೇಲೆ ಅದು CAS ಸೆಕ್ಷನ್ಗೆ ಮೂವ್ ಆಗ್ತಾ ಹೋಗುತ್ತೆ. F&O ಎಲಿಜಿಬಲ್ ಇರುವಂತಹ ಸ್ಟಾಕ್ಗಳು ಮಾತ್ರ. ಬೇರೆ ಎಲ್ಲ ಸ್ಟಾಕ್ಗಳು ಏನಾಗ್ತಾ ಹೋಗುತ್ತೆ, 3:30 ತನಕ ಟ್ರೇಡಿಂಗ್ ಆಗ್ತಿರುತ್ತೆ. ಬಟ್ ನಿಮ್ಗೆ ಗೊತ್ತಿದೆ 3:20 ಆದಮೇಲೆ ನಿಮಗೆ ಹೊಸ ಬೈಯಿಂಗ್ ಆರ್ಡರ್ ಸೆಲ್ಲಿಂಗ್ ಆರ್ಡರ್ ಮಾಡೋಕ್ಕೆ ಬಿಡೋದಿಲ್ಲ, ಯಾಕಂದರೆ ಕ್ಲೋಸಿಂಗ್ ಸೆಷನ್ ನಡೆಯುತ್ತೆ, ಅಲ್ಲಿಗೆ ಹೊರಟೋಗ್ತಾ ಹೋಗುತ್ತೆ. F&Oಗಳು ಕಾಂಟ್ರಾಕ್ಟ್ಗಳು ಅದು 3:40 ತನಕ ಟ್ರೇಡ್ ಆಗ್ತಾ ಇರುತ್ತೆ, ಅಂದರೆ 3:30 ತನಕ ನಿಮಗೆ ಬಿಡ್ತಾ ಹೋಗ್ತಾರೆ ಚೇಂಜಸ್ಗಳನ್ನ ಮಾಡೋದಕ್ಕೆ. ಅದು ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಸೊ 3 ಡಿಫ್ರೆಂಟ್ ಟೈಮಿಂಗ್ಸ್. 3:15ಗೆ F&O ಎಲಿಜಿಬಲ್ ಸ್ಟಾಕ್ಸ್ಗಳು ಮುಕ್ತ ಹೋಗುತ್ತೆ, 3:15ಗೆ ಬೇರೆ ಸ್ಟಾಕ್ಗಳು F&O ಇಲ್ಲದಿರುವಂಥ ಸ್ಟಾಕ್ಗಳು, ಜೊತೆಗೆ ಇಂಡೆಕ್ಸ್ ಮತ್ತು ಸ್ಟಾಕಲ್ಲಿ ನೀವೇನಾದ್ರು F&O ಪೊಸಿಷನ್ ಇಟ್ಕೊಂಡಿರ್ತೀರಲ್ಲ ಅದನ್ನು ನಿಮಗೆ 3:40 ತನಕ ಟೈಮಿಂಗ್ ಬರ್ತಾ ಹೋಗುತ್ತೆ. ಅದು 3 ಡಿಫ್ರೆಂಟ್ ಟೈಮಿಂಗ್ಸು ಇನ್ಮೇಲೆ ಸಿಗ್ತಾ ಹೋಗುತ್ತೆ. ಸೊ ಇವತ್ತು ಏನಾಯ್ತು ಹಾಗಾದರೆ, TCS ಎಲ್ಲ ಕಾರಣದಿಂದಾಗಿ ಸ್ಟಾಕ್ಗಳಲ್ಲಿ ನೋಡಿ, ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಬಂದಿರೋದು ಸರ್ವಿಸ್ ಕಂಪ್ನಿಗಳ ಸ್ಟಾಕ್ಗಳನ್ನು ಮೇಲ್ಗಡೆ ಎತ್ತಿದೆ. IT ಇಂಡೆಕ್ಸ್ ಇವತ್ತಿನ ಟಾಪ್ ಗೇನರ್ ಕೂಡ ಆಗಿತ್ತು. ಹಿಂದೂಸ್ತಾನ್ ಯುನಿಲಿವರ್ ರಿಸಲ್ಟ್ಸ್ ಬಂದಿದೆ, Q1 ಅಪ್ಡೇಟು. ಸೊ 6.99% ಕರೆಕ್ಷನ್ ಬಂದಿದೆ, ಅಂದರೆ ಚೆನ್ನಾಗಿ ಬಂದಿಲ್ಲ ಅಂತ ಜೋರಾಗಿ ಬಿದ್ದೋಗಿದೆ. ನೆಸ್ಲೆ ಕಾಂಪಿಟೇಟರು, ಅದು ಪಾಸಿಟಿವ್ ಆಗಿದೆ. ಕೋಲ್ ಇಂಡಿಯಾದಲ್ಲಿ 4%, ಹೆವಿ ಬ್ಯಾಂಕ್ಸ್ಗಳಲ್ಲಿ ಒಂದಿಷ್ಟು ಕರೆಕ್ಷನ್ನು, BEL ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ಒಂದಿಷ್ಟು ಕರೆಕ್ಷನ್ನು, ಇದೆಲ್ಲ ನೋಡಲಿಕ್ಕೆ ಸಿಕ್ಕಿತ್ತು ಇವತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದರೆ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ಗಳೆಲ್ಲ ನೆಗೆಟಿವ್. ಅವ್ರದ್ದೇನೋ ಅನಲಿಸ್ಟ್ ಕಾಲ್ ಅಂತ ಒಂದಿತ್ತು, ಡಿಮಾರ್ಟ್, ಅದು ಆಗಿದ್ದು ಆಲ್ಮೋಸ್ಟ್ 5% ತನಕ ಬಿದ್ದೋಯ್ತು, 4.5% ಬಿದ್ದೋಯ್ತು. LTM ಎಂಟ್ರಿ, TVS ಮೋಟರ್ಸು, ಲೋಧಾ ಗ್ರೂಪಲ್ಲಿ ಏನು ನ್ಯೂಸ್ ಬಂದಿದೆ ಅಂತ ನಾನು ಫಾಲೋ ಮಾಡೋಕೆ ಹೋಗಿಲ್ಲ. ರಿಯಲ್ ಎಸ್ಟೇಟ್ ಸ್ಟಾಕು 8.57% ಅಪ್ ಬಂದಿದೆ ಲೋಧಾ ಗ್ರೂಪಲ್ಲಿ ಇವತ್ತು. ಅದು ಇವತ್ತು ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ ಆಗಿತ್ತು. ಐ ಥಿಂಕ್ ಟಾಪ್ ಲೂಸರ್ ಅಂದರೆ ಇವತ್ತು ವರುಣ್ ಬೆವರೇಜಸ್ಸು, ಎಗೇನ್ FMCG ಕಂಪನಿ 7.43% ಕರೆಕ್ಷನ್ ಬಂದಿದೆ. ಇದು FMCG ಕಂಪನಿಗಳಲ್ಲೆಲ್ಲ ಒಂದು ಡಿಫೆನ್ಸ್ ಸೆಕ್ಟರ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಕುಷನ್ ಆಗಿ ಆಗ್ತಾ ಹೋಗುತ್ತೆ ಅಂತ ಮಾತಾಡ್ತಾ ಇದ್ದಿದ್ರಲ್ಲ, ಇವಾಗ ದೊಡ್ಡ ಕರೆಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ. ನಿಫ್ಟಿ ತುಂಬ ಒಂದು ಶಾಂತ ರೀತಿಯಾಗಿ ಬಿಹೇವ್ ಮಾಡ್ತೀವಿ. ಇಷ್ಟೊಂದು ಆರಾಮಾಗಿ ಇವತ್ತು ಮಂತ್ಲಿ ಎಕ್ಸ್ಪೈರಿನ ಮುಗಿಸ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ವೊಲೆಟೈಲ್ ಆಗಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ನೋಡಿ, ಮಾರ್ಕೆಟ್ ಇಸ್ ದ ಬಾಸ್ ಅಂತ ಯಾವಾಗಲೂ ಹೇಳ್ತಾ ಇರುತ್ತೆ. ಎಷ್ಟು ನ್ಯಾರೋ ರೇಂಜಲ್ಲಿ ಅಂದರೆ, ಬೆಳಗ್ಗೆ ಎಲ್ಲಿ ಓಪನ್ ಆಗಿತ್ತು ಆಲ್ಮೋಸ್ಟ್ ಇಡೀ ದಿನನ ಅದೇ ರೇಂಜ್ ಒಳಗಡೆ ಮುಗಿಸಿದ್ದಾರೆ. ಸರಿಸುಮಾರು ಒಂದು 75 ಪಾಯಿಂಟ್ಸ್ ಒಳಗಡೆ ಇಡೀ ದಿನನ ಮುಗಿಸ್ಬಿಟ್ಟು ಹೋದರು. ಸೊ 24,000ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಇಲ್ಲಿ ಒಂದು ಗ್ಯಾಪ್ ಕೂಡ ಇದೆ. ನೋಡೋಣ ಕ್ರೂಡ್ ಏನು ಮಾಡುತ್ತೆ, ಏನು ಕತೆ ಅಂತ. ಕ್ರೂಡು ಕೆಳಗಡೆ ಬರುತ್ತೆ ಅಂತ ಇದೆ, ಮೇಲ್ಗಡೆ 90 ಲೆವೆಲ್ ಹತ್ತತ್ರನೇ ಆಟಾಡ್ತಾ ಇದೆ ಕ್ರೂಡು, ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಗೋಲ್ಡು ನಾಳೆ ಫೆಡ್ ಇವೆಂಟು, ನಿಮಗೆ ಗೊತ್ತಿದೆ. ಇಂಟ್ರೆಸ್ಟ್ ರೇಟ್ನ ಏನಾದರೂ ಅಪ್ಪಿತಪ್ಪಿ, ಇವಾಗ ನ್ಯೂಟ್ರಲ್ ಇಡುತ್ತೆ ಅಂತ ಇದ್ದಾರೆ ಎಲ್ಲರೂ, ಅಪ್ಪಿತಪ್ಪಿ ಏನಾದರೂ ಸ್ವಲ್ಪ ನೆಗೆಟಿವ್ ಕಮೆಂಟ್ ಕೊಟ್ಬಿಟ್ಟು ಅಥವಾ ಇಂಟ್ರೆಸ್ಟ್ ರೇಟ್ನ ನಾವು ಜಾಸ್ತಿ ಮಾಡ್ತೀವಿ ಅಂತೆಲ್ಲ ಏನಾದ್ರು ಹೇಳಿದ್ರು ಅಂತಂದರೆ ಗೋಲ್ಡಲ್ಲಿ ಕರೆಕ್ಷನ್ ಬರ್ತಾ ಹೋಗುತ್ತೆ. ಇಂಟ್ರೆಸ್ಟ್ ರೇಟ್ನ ಹಾಗೆ ಇಟ್ಟರು, ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟರು, ಇಂಟ್ರೆಸ್ಟ್ ರೇಟ್ನ ಒಂದಿಷ್ಟು ಇನ್ನೂ ಕಮ್ಮಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ, ಈ ಥರ ಏನಾದ್ರು ಒಂದು ಸೆಂಟಿಮೆಂಟ್ ಕೊಟ್ಟರು ಅಂತಂದರೆ ಗೋಲ್ಡು ರ್ಯಾಲಿನೂ ಆಗ್ಬೋದು. ಸೊ ಗೋಲ್ಡು ಒಂದು ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲಿ ಬಂದು ಕೂತಿದೆ. ನಾಳೆ ಈ ಝೋನ್ನ ಬಿಟ್ಟು ಆಚೆ ಅಥವಾ ಈಚೆ ಹೋಗುವಂಥ ಸಾಧ್ಯತೆ 100% ಇದೆ. ನೋಡೋಣ ಏನು ಮಾಡ್ತಾ ಹೋಗುತ್ತೆ ಅಂತ. ಇಲ್ಲ ತುಂಬ ನ್ಯೂಟ್ರಲ್ ಆಗಿ ಏನು ಹೇಳಿದ್ರೆ ನ್ಯೂಟ್ರಲ್ ಆಗಿತ್ತು ಅಂತಂದರೆ ಮಾರ್ಕೆಟ್ ಅದನ್ನ ಸಪೋರ್ಟ್ ಲೆವೆಲ್ ಆಗಿತ್ತು ಕೂಡ ತಗೋಬೋದು, ಅದು ಕೂಡ ಪಾಸಿಟಿವ್ ಅಂತಲೇ ಆಗ್ತಾ ಹೋಗುತ್ತೆ ಗೋಲ್ಡಿಗೆ. ವೆರಿ ಇಂಟ್ರೆಸ್ಟಿಂಗ್ ಡೇ ನಾಳೆ ನಮ್ಮ MCXಲ್ಲಿ ಗೋಲ್ಡಿನ ಎಕ್ಸ್ಪೈರಿ ಕೂಡ ಆಯ್ತು ಐ ಥಿಂಕ್. ಸೊ ನೋಡೋಣ ಅಂತ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಕ್ರೂಡು 90 ಲೆವೆಲ್ ಹತ್ತಿರ ಬರ್ತಾ ಇದೆ ನೋಡಿ, ಅಲ್ಲಿಂದ ಒಂದು ಸ್ವಲ್ಪ ಸಣ್ಣದಾಗಿ ಬೋನ್ಸ್ ಆಗಿದೆ. ಸೊ ಅಲ್ಲೇ ನಿಂತ್ಕೊಂಡಿದೆ. ತುಂಬ ಚೆನ್ನಾಗಿ ಮಾತುಕತೆ ಹೋಗ್ತಾ ಇದೆ ಅಂತ ಟ್ರಂಪ್ ಅವರು ಟ್ವೀಟ್ ಮಾಡಿದ್ರು. ನೋಡೋಣ ಅದೆಲ್ಲ ಏನಾಗುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಇನ್ನೂ ದೂರ ಇದೆ ಬಿಡಿ. ಸೊ ಗೋಲ್ಡು ಸಿಲ್ವರು ಆಯಿತು. ಬೇರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಇವತ್ತು ಆಲ್ಮೋಸ್ಟ್ ನೆಗೆಟಿವ್ ಡೇನೇ ಆಯಿತು. ಎಲ್ಲದರಲ್ಲೂ ಇವತ್ತು ನೆಗೆಟಿವಿಟಿ ಬಂದಿದೆ. ಬಟ್ ಇಂಡಿಯಾ ಬಿಕ್ಸು ಕೂಡ ನೆಗೆಟಿವ್ ಆಗಿದೆ. ಗಿಫ್ಟ್ ನಿಫ್ಟಿ ತುಂಬ ಫ್ಲ್ಯಾಟಾಗಿ ನಡೀತಾ ಇದೆ. ಸೊ ಜೊತೆಗೆ ಇವತ್ತು ಗೋಲ್ಡು ಸಿಲ್ವರು ಇಲ್ಲಿ ಇಂಡಿಯಾದಲ್ಲಿ ಜಾಸ್ತಿ ಕರೆಕ್ಷನ್ ಆಗಿದೆ ಗ್ಲೋಬಲಿ ಕಂಪೇರ್ ಮಾಡಿದ್ರೆ. ಆ ಥರ ಆಗಿತ್ತು. ಯಾಕೆ ಅಂದರೆ ನಮ್ಮ ರುಪಿ ಕೂಡ ಇವತ್ತು ಸ್ವಲ್ಪ ಸ್ಟ್ರೆಂತ್ ಆಯಿತು. ಅಂದರೆ ರುಪಿ ಮೇಲೆ ಹೋಯಿತು, ಡಾಲರ್ ಕೆಳಗಡೆ ಬಿತ್ತು ಅಂದರೆ ಅದು ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ಗೋಲ್ಡು ಇನ್ನೂ ಜಾಸ್ತಿ ಬೀಳೋದಕ್ಕೆ. ಅದು ಕೂಡ ಆಯಿತು. ಇವತ್ತು ಸ್ವಲ್ಪ 0.06% ಕಮ್ಮಿ ಆಗಿದೆ. ಸೊ ಅದು ಕೂಡ ಸ್ವಲ್ಪ ಹೆಲ್ಪ್ ಮಾಡಿತ್ತು. ಇವಾಗ ಮತ್ತೆ ರಿಕವರಿ ಆಗೋ ಥರ ಕಾಣಿಸ್ತಾ ಇದೆ. ಸೊ FIDA ಡೇಟಾ ಬಂದಿದೆಯಾ, ಇನ್ನೂ ಬಂದಿರೋದಿಲ್ಲ. ಸೊ ಓವರಾಲ್ ನೋಡ್ತಾ ಬರೋದಾದರೆ IT ಇವತ್ತಿನ ಟಾಪ್ ಗೇನರು, ಅದು ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಯಾವುದು ಡಿಫೆನ್ಸ್ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಯಿತು. ಡಿಫೆನ್ಸಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸು, HAL, BDL ಒಂದು ಬಿಟ್ಟು ಇನ್ನೆಲ್ಲದರಲ್ಲೂ ಕೂಡ ದೊಡ್ಡದಾಗಿ ಒಂದು ಕರೆಕ್ಷನ್ ಬಂದಿದೆ ಇವತ್ತು. ಸೊ 50-50 ಅಂತ ಹೇಳ್ಬೋದೇನೋ ಇವತ್ತು. F&O ಸ್ಟಾಕ್ಸ್ಗಳಲ್ಲಿ ನೆಗೆಟಿವೇ ಜಾಸ್ತಿ ಇತ್ತು ಸ್ವಲ್ಪ, ಬಟ್ 50-50 ಅನ್ಬೋದು. ನಿಫ್ಟಿನಲ್ಲೂ ಕೂಡ 50-50. ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಆಗಿತ್ತು ಇವತ್ತು. ಅದೇ ರೀತಿಯಾಗಿ 24,000 ಅಲ್ಲೇ ತಂದು ಮುಗಿಸಿದ್ದಾರೆ ಅಚ್ಚುಕಟ್ಟಾಗಿ ಇವತ್ತಿನ ಎಕ್ಸ್ಪೈರಿನ. ಸೊ ನೆಕ್ಸ್ಟು ಮುಂದಿನ ವಾರದ ಎಕ್ಸ್ಪೈರಿಗೆ ಏನು ಮಾಡಿದ್ದಾರೆ, 24,000ದಲ್ಲಿ ರೆಸಿಸ್ಟೆನ್ಸು ಇದೆ, ಸಪೋರ್ಟ್ ಇದೆ, ಸ್ವಲ್ಪ ನೆಗೆಟಿವ್ ಟೆರಿಟರಿಗೆ ಹೋಗಿದೆ. ಸೊ ನೋಡೋಣಂತೆ. ಇದು ಕ್ಲೈಂಟ್ ಡೇಟಾ ಬಂದಿದ್ರೆ ತುಂಬ ಚೆನ್ನಾಗಿರೋದು. ನಿನ್ನೆ ಬಂದಿದೆ, ಇವತ್ತಿನ ಇನ್ನೂ ಬಂದಿಲ್ಲ. ಯಾವ ಕಡೆ ಏನಾಗಿದೆ ಪೊಸಿಷನ್ ಅನ್ನೋದನ್ನು ನೋಡ್ಬೋದಾಗಿತ್ತು. ಬಟ್ FIDA ಡೇಟಾ ಬಂದಿರುತ್ತೆ. FIDA ಡೇಟಾ ನೋಡೋಣ. FIDA ಡೇಟಾ ನೋಡೋದಾದರೆ ಕ್ಯಾಶ್ ಮಾರ್ಕೆಟಿಂದು
1688 ಕೋಟಿ ನೆನ್ನೆದು. ಐ ಥಿಂಕ್ ಇವತ್ತಿನ ಇನ್ನೂ ಅಪ್ಡೇಟ್ ಆಗಿಲ್ಲ, ಸ್ವಲ್ಪ ಬೇಗ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಸೊ ಇನ್ನೂ ಅಪ್ಡೇಟ್ ಆಗಿಲ್ಲ. FIಗಳು ಇವತ್ತು ಏನು ಮಾಡಿರ್ಬೋದು, ಸೆಲ್ಲಿಂಗೇ ಮಾಡಿರ್ಬೋದು, ಗೊತ್ತಿಲ್ಲ, ನೋಡೋಣ, ಡೇಟಾ ಬರುತ್ತೆ. ಸೊ ಹಾಗೆಯೇ ನಾಳೆ ಎಲ್ಲರೂ ಎದುರು ನೋಡ್ತಾ ಇರೋಂಥದ್ದು ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ. ಯುನೈಟೆಡ್ ಸ್ಟೇಟ್ಸ್ದು 3.5 to 3.75 ರೇಂಜು ಹಾಗೆ ಇಡ್ತಾರಾ, ಚೇಂಜ್ ಮಾಡ್ತಾರಾ, ನೋಡೋಣಂತೆ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯುನಿಲಿವರಲ್ಲಿ ಇವತ್ತು ದೊಡ್ಡದಾಗಿ ಫಾಲ್ ಬರ್ತಾ ಹೋಯಿತು. ಸುಮಾರು ವರುಣ್ ಬೆವರೇಜಸಲ್ಲೂ ಕೂಡ ದೊಡ್ಡ ಫಾಲ್, FMCG ಸೆಕ್ಟರ್ಗಳೆಲ್ಲ ಫಾಲ್ ಬಂದಿದೆ. ಸಿಟಿ ಯೂನಿಯನ್ ಬ್ಯಾಂಕು 7.54%. ಯೂನಿಯನ್ ಬ್ಯಾಂಕ್ ಅಂತ ನೆನಪಾಯಿತು. ಬ್ಯಾಂಕ್ ಆಫ್ ಬರೋಡಾದು ಡೇಟಾ ಬ್ರೀಚ್ ಆಗಿದೆಯಂತೆ. ಯಾರಾದರೂ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಕೌಂಟ್ನ ಹೊಂದಿದ್ದೀರಾ ಅಂತಂದರೆ ದಯಮಾಡಿ ತಮ್ಮ ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಯಾವ್ಯಾವುದು ಪಾಸ್ವರ್ಡು, ಪಿನ್ಗಳಿದೆಯೋ ಎಲ್ಲದನ್ನು ರೀಸೆಟ್ ಮಾಡ್ಕೊಳ್ಳಿ. ಸುಜ್ಲಾನ್ ಎನರ್ಜಿದು 6% ಇಯರ್ ಆನ್ ಇಯರ್ ಪ್ರಾಫಿಟ್ಟು ಬಿದ್ದಿದೆ ಅಂತ ಬಂದಿದೆ, ಇಂಟ್ರೆಸ್ಟಿಂಗ್. ಸೊ 9% ಕರೆಕ್ಷನ್ ಆಗಿದೆ. ಡಿಸ್ಕ್ಲೇಮರ್, ಸುಜ್ಲಾನ್ ಎನರ್ಜಿ ನನ್ನ ಹತ್ರ ಇತ್ತು, ಜಸ್ಟ್ 56-57 ಹೋದಾಗ ನಾನು ಸೆಲ್ ಮಾಡಿಬಿಟ್ಟೆ. ಆಯಿತಾ, ಇಲ್ಲಾಂದರೆ ನನ್ನ ಹತ್ರನೂ ಇತ್ತು. ಐ ಥಿಂಕ್ 46-47 ಆ ರೇಂಜಲ್ಲೇ ತೊಗೊಂಡಿದ್ದಂಥದ್ದು. ಸೊ ಓಕೆ, ದಿಸ್ ಇಸ್ ಫೈನ್. ಇದಿಷ್ಟೇ ಇವತ್ತು ಕಾಣಿಸ್ತಾ ಇರೋಂಥ ಸುದ್ದಿಗಳು. ನಾಳೆ 102 ಕಂಪ್ನಿಗಳ ರಿಸಲ್ಟ್ಸ್ ಇದೆ. ಎಲ್ಲ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ಗಳದ್ದು ಸುಮಾರು ನಾಳೆ ರಿಸಲ್ಟ್ಸ್ ಇದೆ. ಏಷ್ಯನ್ ಪೇಂಟ್ಸು, ಆಯಿಷರ್ ಮೋಟರ್ಸು, ಡಾಬರು, ಸುಮಾರು ದೊಡ್ಡ ದೊಡ್ಡ ಕಂಪ್ನಿಗಳ ರಿಸಲ್ಟ್ಸ್ ಇದೆ. ನಾಳೆ ನೋಡೋಣಂತೆ ಏನು ಮಾಡ್ತಾ ಹೋಗುತ್ತೆ ಅಂತ. ಜೊತೆಗೆ ಫೆಡ್ ಇವೆಂಟು ಕೂಡ ನಾಳೆ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ನಾಳೆದು ಅಂದರೆ ನಾಡಿದ್ದು ಸಿಗ್ತಾ ಹೋಗ್ಬೋದು ನಿಮಗೆ ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನ. ಬಟ್ ಸ್ಟಿಲ್ ಗೋಲ್ಡು ರಿಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.